ಈಗ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಈಗ ಭಾರತದಲ್ಲಿ ನೆಲೆಸಿದ್ದಾರೆ, ಆಶ್ರಯವನ್ನ ಪಡೆದುಕೊಂಡಿದ್ದಾರೆ. ಅಲ್ಪಾವಧಿ ಕಾಲಕ್ಕೆ ಭಾರತದಲ್ಲೇನೆ ಅವಾಮಿ ಲೀಗ್ ನಾಯಕಿ ಶೇಖ್ ಹಸೀನಾ ಇಲ್ಲೇ ಉಳ್ಕೊಳ್ಳಿದ್ದಾರೆ. ಹಸೀನಾಗೆ ಇಂಗ್ಲೆಂಡ್ ಮತ್ತು ಅಮೆರಿಕಾದಲ್ಲಿ ರಾಜಾಶ್ರಯ ಸಿಕ್ಕಿಲ್ಲ. ಯುರೋಪ್ ದೇಶಗಳ ಪ್ರಯಾಣಕ್ಕೆ ಅನುಮತಿ ಸಿಗುವವರೆಗೂ ಕೂಡ ಭಾರತದಲ್ಲೇ ವಾಸ್ತವ್ಯವನ್ನ ಹೂಡಲಿದ್ದಾರೆ. ಇದರ ಪರಿಣಾಮ ಭಾರತದ ಮೇಲೆ ಏನಾಗುತ್ತೆ ಗೊತ್ತಿಲ್ಲ. ಭಾರತದಲ್ಲಿ ಅಲ್ಪಾವಧಿ ಅಥವಾ ದೀರ್ಘಾವಧಿಗೆ ತಂಗಲು ವ್ಯವಸ್ಥೆಯನ್ನ ಮಾಡಿಕೊಳ್ಳುತ್ತಾ ಇದ್ದಾರೆ. ಈಗ ಆಶ್ರಯವನ್ನು ಪಡ್ಕೊಂಡಿರುವಂಥದ್ದು ನಮ್ಮ ದೇಶದಲ್ಲೇನೆ ಶೇಖ್ ಹಸೀನಾ ಅವರು. ಹಾಗಾಗಿ ಅವರಿಗೀಗ ಬೇರೆ ದೇಶಕ್ಕೆ ಅವಕಾಶ ಸಿಗುವವರೆಗೂ ಕೂಡ ಪ್ರಯಾಣಕ್ಕೆ ನಮ್ಮ ದೇಶದಲ್ಲೇ ಅವರು ಉಳಿದುಕೊಳ್ಳಲಿದ್ದಾರೆ. ದಟ್ಸ್ ಕ್ಲಿಯರ್ ಆಗಿದೆ ಈಗ. ಬಟ್ ಇದರ ಪರಿಣಾಮಗಳು ಏನು ಅನ್ನೋದು ಬಹಳ ಭಾರತ ದೇಶ ಎಚ್ಚರಿಕೆಯಿಂದ ತಗೊಳ್ಬೇಕಾಗಿದೆ. ಸದ್ಯ ಉತ್ತರ ಪ್ರದೇಶದ ಗಾಜಿಯಾಬಾದ್ನ ಹಿಂಡನ್ ಏರ್ಬೇಸ್ನಲ್ಲಿ ಹಸೀನಾ ಅವರಿದ್ದಾರೆ. ಹಿಂಡನ್ ಏರ್ಬೇಸ್ನಿಂದ ಬೇರೆ ಕಡೆಗೆ ಸ್ಥಳಾಂತರಕ್ಕೆ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಮಾಜಿ ಪ್ರಧಾನಿ ವಿದೇಶಿ ಗಣ್ಯರಿಗೆ ಸಿಗುವಂತ ಪ್ರೋಟೋಕಾಲ್ ನೀಡಲು ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಸೂಕ್ತ ಭದ್ರತೆಯೊಂದಿಗೆ ಭಾರತದಲ್ಲಿ ತಾತ್ಕಾಲಿಕವಾಗಿ ತಂಗಲು ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಹಿಂಡನ್ ಬೇಸ್ ಆಂತರಿಕ ಭದ್ರತೆಗಾಗಿ ಎನ್ಎಸ್ಜಿಯನ್ನ ನೇಮಕವನ್ನು ಮಾಡಿಕೊಳ್ಳಲಾಗಿದೆ. ಬಾಹ್ಯ ಭದ್ರತೆಗಾಗಿ ಗರುಡ ಕಮಾಂಡೋಗಳ ನಿಯೋಜನೆಯನ್ನ ಕೂಡ ಅಲ್ಲಿ ಮಾಡಿದ್ದಾರೆ. ಆಶ್ರಯವನ್ನ ಕೇಳಿಕೊಂಡು ಬಂದಿರುವಂಥ ಪರಿಣಾಮವಾಗಿ ಈಗ ಅವರಿಗೆ ಆಶ್ರಯವನ್ನ ನೀಡಲಾಗ್ತಾ ಇದೆ. ಅವರು ಬೇರೆ ಕಡೆಗೆ ಹೋಗಬೇಕು ಅಂತ ಇದ್ರು, ಅದಕ್ಕೆ ಮುಂಚಿತವಾಗಿ ಎಲ್ಲಾದರೂ ಒಂದು ಕಡೆ ಉಳ್ಕೊಳ್ಬೇಕಾಗಿತ್ತು. ಅವರಿಗೆ ಸೇಫ್ ಅನಿಸಿದ್ದು ಭಾರತನೇ, ಹಾಗಾಗಿ ಇಲ್ಲಿ ಬಂದು ಉಳ್ಕೊಂಡಿದ್ದಾರೆ. ಈಗ ಸದ್ಯಕ್ಕೆ ಈ ವಿಚಾರದಲ್ಲಿ ಭಾರತದ ನಿಲುವು ಒಂದು ಸ್ಪಷ್ಟ. ಅವರು ಬೇರೆ ಕಡೆಗೆ ಹೋಗುವವರೆಗೂ ಕೂಡ ಅವರಿಗೆ ವಾಸ್ತವ್ಯದ ವ್ಯವಸ್ಥೆಯನ್ನ ಮಾಡಲಿದ್ದಾರೆ. ನನ್ನ ಸಹೋದ್ಯೋಗಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಈಗ ಅವರು ಬೇರೆ ರಾಷ್ಟ್ರಕ್ಕೆ ಅವರಿಗೆ ಅವಕಾಶ ಸಿಗುವವರೆಗೂ ಕೂಡ ಭಾರತದಲ್ಲೇ ಉಳಿದುಕೊಳ್ಳೋಕೆ ನಮ್ಮ ದೇಶದ ನಿರ್ಧಾರವನ್ನ ಮಾಡಾಗಿದೆಯಾ ವಿದೇಶಾಂಗ ಇಲಾಖೆ ವಿಚಾರದಲ್ಲಿ? ಜೈಶಂಕರ್ ಅವರು ನಿನ್ನೆ ಹೇಳಿರುವಂತಹ ಸ್ಪಷ್ಟನೆ ಏನು ಹಾಗಿದ್ದಾಗ? ಅರುಣ್ ನೋಡಿ, ಈಗ ಸದ್ಯಕ್ಕೆ ಶೇಖ್ ಹಸೀನಾ ಭಾರತದಲ್ಲೇ ಉಳ್ಕೊಳ್ಳುವಂಥದ್ದು ಬಹುತೇಕ ನಿರ್ಧಾರ ಆಗಿರುವಂಥದ್ದು. ಅಲ್ಪಾವಧಿ ಅಥವಾ ದೀರ್ಘಾವಧಿ ಯಾವುದೇ ಸನ್ನಿವೇಶಗಳು ಬಂದರೂ ಕೂಡ ಅವರನ್ನು ಇಲ್ಲಿ ಇಟ್ಕೊಳ್ಳಿಕ್ಕೆ ಬೇಕಾದಂಥ ಅಗತ್ಯ ತಯಾರಿಯನ್ನು ಮಾಡ್ಕೊಳ್ಳಿಕ್ಕೆ ಈಗ ವಿದೇಶಾಂಗ ಇಲಾಖೆ ತಯಾರಿಯನ್ನು ಮಾಡ್ಕೊಳ್ತಾ ಇದೆ. ಮುಖ್ಯವಾಗಿ ಶೇಖ್ ಹಸೀನಾ ಅವರು ಭಾರತಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ಇಲ್ಲಿಂದ ಲಂಡನ್ಗೆ ತೆರಳಬಹುದು ಅನ್ನುವಂತಹ ಮಾಹಿತಿಗಳಿತ್ತು. ಯಾಕೆ ಅಂದರೆ ಏನು ಶೇಖ್ ಹಸೀನಾ ಅವರ ಸಹೋದರಿ ರೆಹಾನಾ ಏನಿದ್ದಾರೆ ಅವರಿಗೆ ಬ್ರಿಟಿಷ್ ಪೌರತ್ವ ಇರುವಂಥದ್ದು. ಹೀಗಾಗಿ ಅವ್ರ ಜೊತೆಗೆ ಇವರು ಕೂಡ ಲಂಡನ್ನಲ್ಲಿ ಸೆಟಲ್ ಆಗ್ಬೋದು ಅನ್ನುವಂಥ ಮಾಹಿತಿಗಳು ಕೂಡ ಇತ್ತು. ಯಾಕೆಂದ್ರೆ ಈಗಾಗಲೇ ಅವರು ರಾಜಕೀಯ ನಿವೃತ್ತಿಯನ್ನು ಕೂಡ ಘೋಷಣೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಅವರ ಉಳಿದ ಕಾಲವನ್ನು ಅವರು ಲಂಡನ್ನಲ್ಲಿ ಕಳಿಬಹುದು ಅನ್ನುವಂಥ ಲೆಕ್ಕಾಚಾರಗಳನ್ನ ಇಟ್ಕೊಳ್ಳಲಾಗಿತ್ತು. ಅದಕ್ಕೆ ಪೂರಕ ಅನ್ನುವಂತೆ ಶೇಖ್ ಹಸೀನಾ ಅವರು ಕೂಡ ತಯಾರಿಯನ್ನು ಮಾಡಿಕೊಂಡು ಭಾರತಕ್ಕೆ ಬಂದಿದ್ರು. ಆದರೆ ಬ್ರಿಟಿಷ್ ಕಾನೂನುಗಳಲ್ಲಿ ಒಂದಿಷ್ಟು ಕಠಿಣತೆ ಇರುವಂಥ ಹಿನ್ನೆಲೆಯಲ್ಲಿ ಶೇಖ್ ಹಸೀನಾ ಅವರು ಈಗ ಲಂಡನ್ಗೆ ತೆರಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅಥವಾ ಯಾವುದೇ ಯುರೋಪಿಯನ್ ಕಂಟ್ರಿಗಳಿಗೂ ಕೂಡ ತೆರಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮುಖ್ಯವಾಗಿ ಬ್ರಿಟಿಷ್ ಕಾನೂನಿನ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಬ್ರಿಟಿಷ್ ಕಾನೂನಿನಲ್ಲಿ ಉಲ್ಲೇಖವನ್ನ ಮಾಡಲಾಗುತ್ತೆ. ಈ ರೀತಿಯಾಗಿ ನಿರಾಶ್ರಿತ ಆಶ್ರಯವನ್ನು ಪಡಿಬೇಕು ಅನ್ನೋದಾದ್ರೆ ಅವರು ಮೊದಲು ಒಂದು ಸೇಫೆಸ್ಟ್ ಕಂಟ್ರಿಯಲ್ಲಿ ಇದ್ದು ಆಮೇಲೆ ಬ್ರಿಟಿಷ್ಗೆ ಅಂದ್ರೆ ಲಂಡನ್ ಅಥವಾ ಬ್ರಿಟಿಷ್ ರಾಜ್ಯಗಳಿಗೆ ಹೋಗಬೇಕಾಗತ್ತೆ. ಈಗ ಸದ್ಯಕ್ಕೆ ಅವರು ಬಾಂಗ್ಲಾದೇಶದಿಂದ ಬಂದಿರುವಂತಹ ಹಿನ್ನೆಲೆಯಲ್ಲಿ ನೇರವಾಗಿ ಲಂಡನ್ಗೆ ಪ್ರಯಾಣ ಮಾಡಲಿಕ್ಕೆ ಆಗಲ್ಲ. ಹೀಗಾಗಿ ಕೆಲವು ದಿನಗಳ ಕಾಲ ಭಾರತದಲ್ಲೇ ಉಳಿಬೇಕಾಗುತ್ತೆ. ಯಾಕೆಂದ್ರೆ ಅವ್ರಿಗೆ ಈಗ ಸದ್ಯಕ್ಕೆ ಸೇಫೆಸ್ಟ್ ಪ್ಲೇಸ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಉಳ್ಕೊಂಡ ಬಳಿಕ ಆಮೇಲೆ ಅವರಿಗೆ ಲಂಡನ್ಗೆ ತೆರಳಲಿಕ್ಕೆ ಅವಕಾಶ ಸಿಗುವಂತಹ ಸಾಧ್ಯತೆಗಳಿದಾವೆ. ಇದ್ರ ಜೊತೆಗೆ ಅವರು ಅಮೆರಿಕಕ್ಕೂ ಕೂಡ ತೆರಳುವಂತಹ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಅಲ್ಲೂ ಕೂಡ ಈವರೆಗೂ ಯಾವುದೇ ರೀತಿಯಾದಂತಹ ಅನುಮತಿಗಳು ಬಂದಿಲ್ಲ. ಹೀಗಾಗಿ ಅನುಮತಿ ಬರೆಯವರೆಗೂ ಕೂಡ ಅವರು ಬೇರೆ ಯಾವುದೇ ದೇಶಗಳನ್ನ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹೀಗಾಗಿ ಭಾರತದಲ್ಲೇ ಉಳ್ಕೊಳ್ಳಿಕ್ಕೆ ಒಂದು ನಿರ್ಧಾರವನ್ನು ಮಾಡಿರುವಂಥದ್ದು. ಈ ಸಂಬಂಧ ಈಗಾಗಲೇ ಅಜಿತ್ ದೋವಲ್ ಸೇರಿದಂತೆ ಪ್ರಮುಖ ನಾಯಕರೊಂದಿಗೆ ಮಾತುಕತೆಯನ್ನು ಕೂಡ ಶೇಖ್ ಹಸೀನಾ ಅವರು ನಡೆಸಿದ್ದಾರೆ. ಹೀಗಾಗಿ ಈ ಅನುಮತಿ ಸಿಗಲಿಕ್ಕೆ ಎಷ್ಟು ದಿನಗಳಾಗುತ್ತೆ ಅನ್ನುವಂಥದ್ದು ಯಾರಿಗೂ ಕೂಡ ಸ್ಪಷ್ಟತೆ ಇಲ್ಲ. ಹೀಗಾಗಿ ಭಾರತದಲ್ಲೇ ಅವ್ರಿಗೊಂದು ತಾತ್ಕಾಲಿಕ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ತಯಾರಿಯನ್ನು ಮಾಡ್ಕೊಳ್ಳಾಗ್ತಾ ಇರುವಂಥದ್ದು. ಈಗ ಹಿಂಡನ್ ಏರ್ ಬೇಸ್ ನಲ್ಲಿ ಅವರು ಸದ್ಯಕ್ಕೆ ತಂಗಿರುವಂಥದ್ದು. ಹೆಚ್ಚು ದಿನಗಳ ಕಾಲ ಅಲ್ಲಿ ತಂಗಲಿಕ್ಕೆ ಸಾಧ್ಯ ಆಗಲ್ಲ. ಯಾಕಂದ್ರೆ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳಲ್ಲಿ ಇರಲ್ಲ, ತಾತ್ಕಾಲಿಕ ವ್ಯವಸ್ಥೆಗಳು ಮಾತ್ರ ಇರುತ್ತೆ. ಹೀಗಾಗಿ ಅವರಿಗೆ ಹಿಂಡನ್ ಏರ್ ಬೇಸ್ ನಿಂದ ಬೇರೆ ಪ್ರದೇಶಗಳಲ್ಲಿ ಅವರಿಗೆ ವಾಸ್ತವ್ಯಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡ್ಬೇಕು. ಮತ್ತೆ ಮಾಜಿ ಪ್ರಧಾನಿಗಳಿಗೆ ಅಥವಾ ವಿದೇಶಿ ಗಣ್ಯರಿಗೆ ಏನು ಪ್ರೋಟೋಕಾಲ್ಗಳನ್ನ ಕೊಡಲಾಗುತ್ತೆ, ಭದ್ರತೆಯನ್ನು ಕೊಡಲಾಗುತ್ತೆ, ಆ ಎಲ್ಲಾ ಭದ್ರತೆಗಳನ್ನ ಕೊಡೋ ಮೂಲಕ ಅವರನ್ನ ತಾತ್ಕಾಲಿಕವಾಗಿ ಇಲ್ಲಿ ಸುರಕ್ಷಿತವಾಗಿ
ಸುರಕ್ಷಿತವಾಗಿ ಇಟ್ಕೊಳ್ಳಿಕ್ಕೆ ನಿರ್ಧಾರವನ್ನು ಮಾಡಿರುವಂಥದ್ದು. ಯಾವಾಗ ಅವರಿಗೆ ಅಮೆರಿಕ ಅಥವಾ ಏನು ಬ್ರಿಟನ್ ದೇಶಗಳ ಅನುಮತಿ ಸಿಗುತ್ತೋ ಆವಾಗ ಅವರಿಗೆ ತೆರಳಲಿಕ್ಕೆ ಅಗತ್ಯವಾದಂಥ ನೆರವನ್ನು ಕೊಡಲಿಕ್ಕೆ ಸರ್ಕಾರ ನಿರ್ಧಾರ ಮಾಡಿರುವಂಥದ್ದು. ಹೀಗಾಗಿ ಅವರು ಆಶ್ರಯ ಕೋರಿ ಬಂದಿರುವಂಥ ಹಿನ್ನೆಲೆಯಲ್ಲಿ ಅವರಿಗೆ ಅಗತ್ಯ ಭದ್ರತೆಯನ್ನು ಕೊಡಬೇಕಾಗಿರುವಂಥದ್ದು ಭಾರತದ ಕರ್ತವ್ಯ ಕೂಡ ಆಗುತ್ತೆ. ಹೀಗಾಗಿ ಆ ನಿಟ್ಟಿನಲ್ಲಿ ಈಗ ಭಾರತ ಸರ್ಕಾರ ಕೂಡ ತಯಾರಿಯನ್ನು ಮಾಡ್ಕೊಳ್ತಾ ಇದೆ. ಅರುಣ್.